ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬನ್ನಿ, ಸ್ವೀಟ್ ಎಲ್ಲ ಯಾರ್ಯಾರಿಗೆ ಇಷ್ಟ ಅವರಿಗೆ ಸ್ವೀಟ್ ರೆಸಿಪಿನ ತೊಗೊಂಬಂದಿದ್ದೀನಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತ ಗೊತ್ತಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಬನ್ನಿ, ನಾನಿವತ್ತು ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ, ಹಾಲಿನ ಪೌಡರ್ನ ಯೂಸ್ ಮಾಡಿಕೊಂಡು ಗುಲಾಬ್ ಜಾಮೂನ್ ಮತ್ತು ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ 2 ಬೌಲಷ್ಟು, ಸ್ವಲ್ಪ ಕ್ವಾಂಟಿಟಿ ಮಾಡೋ ಹಾಗಿದ್ರೆ 1 ಬೌಲನ್ನು ತೊಗೊಳ್ಳಿ, ಅಥವಾ ಜಾಸ್ತಿ ಮಾಡೋದಾಗಿದ್ದರೆ 3 ಬೌಲ್ನ ತೊಗೋಬೋದು. ನಾನಿಲ್ಲಿ 2 ಬೌಲಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. ತೊಗೊಂಡು ಇವಾಗ ಅದೇ ಬೌಲ್ ಅಳತೆಯಲ್ಲಿ 1/4 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಹಾಕ್ಬಾರ್ದು ಇದಕ್ಕೆ, ಯಾಕಂದರೆ ಜಾಮೂನ್ ಲಾಡು ಅದಕ್ಕೆ ಬರಬೇಕದು. ಆ ಥರ ನಾವು ಕಲಿಸ್ಕೋಬೇಕು. ಯಾವುದೇ ಗಂಟು ಇಲ್ದಿರ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನಾನು ನೀರು ಹಾಕ್ಕೊಂಬಿಟ್ಟು ನೋಡಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಬಿಟ್ಟು ಕಲಿಸ್ಕೊಳ್ತೀನಿ, ಯಾಕಂದರೆ ಕೈಗೆ ಅಂಟಲ್ಲ. ಅವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ನಾದಬೇಕಂತ ಏನಿಲ್ಲ, ಗಂಟು ಇಲ್ಲದೆ ಇರೋ ಹಾಗೆ ನೀಟಾಗಿ ಕಲಿಸ್ಕೊಂಡ್ರೆ ಸಾಕು. ಸಾಫ್ಟಾಗಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಕಲಿಸುತ್ತೆ. ಇಲ್ಲಾಂದರೆ ಕೈಗೆಲ್ಲ ತುಂಬ ಅಂಟ್ಕೊಂಡ್ಬಿಡುತ್ತೆ. ಯಾರ್ಯಾರಿಗೆಲ್ಲ ಜಾಮೂನ್ ಅಂದರೆ ಇಷ್ಟ ಕಮೆಂಟ್ ಮಾಡಿ. ನನ್ನ ಮಗನಿಗಂತೂ ತುಂಬಾ ಇಷ್ಟ. ನೋಡಿ, ಇವಾಗ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ನಾನು ಕ್ಲೋಸ್ ಮಾಡಿ ಇಡ್ತೀನಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕದು. ನೋಡಿ, ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ನೆನೆಯೋಷ್ಟರಲ್ಲಿ ನಾನು 1 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಒಂದೆಡೆ ಪಾಕ ಮಾಡ್ಕೋಬೇಕು ಇದನ್ನು. ಇದಕ್ಕೇ ನಾನು 2 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ ಫ್ಲೇವರ್ಗೆ. ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಒಲೆ ಮೇಲೆ ಬಾಣಲೆನ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಲಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಜಾಮೂನು ಫ್ರೈ ಮಾಡುವಾಗ. ನೋಡಿ, ಇವಾಗ ಎಣ್ಣೆ ಕಾಯ್ತಿದೆ. ಇವಾಗ ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಡ್ತಿದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು. ನಿಮಗೆ ಇನ್ನೂ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ಮೀಡಿಯಮ್ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಹೀಗೆ ಎಲ್ಲನೂ ಮಾಡ್ಕೋಬೇಕು. ಈ ರೀತಿಯಾಗಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೇಗ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ, ಈ ಥರ ಇದ್ದರೆ ಸಾಕು. ಹೀಗೆ ನಾನು ಎಲ್ಲನೂ ರೌಂಡ್ ಶೇಪಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ನೋಡಿ, ಇವಾಗ ಪಾಕ ಆಗಿದೆ. ಒಂದೆಡೆ ಪಾಕ ಬಂದಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಡ್ತೀನಿ ನಾನು. ತಣ್ಣಗಾಗಬಾರ್ದು ಇದು ಪಾಕ. ನೋಡಿ, ಇವಾಗ ಎಣ್ಣೆ ಕಾದಿದೆ. ನಾನು ಒಂದೊಂದನ್ನೇ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಜಾಮೂನ್ನ. ಲೋ ಫ್ಲೇಮಲ್ಲೇ, ನೆನಪಿರಲಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಹೊರಗಡೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ, ಹಾಗೆ ಇರುತ್ತೆ ಇಟ್ಟಿಟ್ಟು. ಲೋ ಫ್ಲೇಮಲ್ಲಿ ಇದನ್ನ ಮಾಡ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು. ಎಲ್ಲ ಸುತ್ತಲೂ ಚೆನ್ನಾಗಿ ಫ್ರೈ ಆಗಬೇಕು. ಫುಲ್ಲು ಒಂದು ಬದಿ ಫ್ರೈ ಮಾಡಿ ಮತ್ತು ಇನ್ನೊಂದು ಬದಿನೂ ತಿರುಗಿಸ್ಬೇಕು.
ನಾವು ಜಾಮೂನ್ ಯಾವ ಥರ ಮಾಡ್ತೀವಲ್ವ ಪಾಕಿಟ್ ತಂದುಬಿಟ್ಟು ಅಂಗಡಿನಲ್ಲಿ ಅದೇ ರೀತಿಯೇ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಲಿನ ಪೌಡರಿಂದ ಮಾಡಿರೋದು. ಡ್ರೈ ಜಾಮೂನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ವಾರ ನೀವು ಸ್ಟೋರ್ ಮಾಡಿ ಇಡ್ಬೋದು. ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಸೈಡಿಗೆ ಹಾಕ್ಕೊಳ್ಳೋಣ. ಇದೇ ರೀತಿಯಾಗಿ ನಾನು ಎಲ್ಲನೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ತಗೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿ ಇದೇ ರೀತಿ ನಾನು ನೆಕ್ಸ್ಟ್ ನೋಡಿ ಇವಾಗ ಸ್ವಲ್ಪ ಉಳಿದಿದ್ದ ಪಾಕಕ್ಕೆ ಹಾಕ್ತಿದ್ದೀನಿ. ಎಲ್ಲನೂ ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಬದಿಯಿಂದ ಮತ್ತು ಇನ್ನೊಂದು ಬದಿಗೆ ಒಂದು ಬದಿಯಿಂದ 5 ನಿಮಿಷ ಮತ್ತು ಇನ್ನೊಂದು ಬದಿಗೆ 5 ನಿಮಿಷ ಬಿಟ್ಟು ಚೆನ್ನಾಗಿ ಅದೆಲ್ಲ ಪಾಕ ಎಲ್ಲ ಹೀರ್ಕೊಳ್ಬೇಕು. ಜಾಮೂನು ಬಿಸಿ ಬಿಸಿ ಜಾಮೂನ್ನೇ ಹಾಕ್ಬೇಕು. ಇದಕ್ಕೆ ನೀವೇನು ಕರೆದಿರ್ತೀರಲ್ಲ ಆವಾಗಲೇ ಹಾಕಬೇಕು. ಬಿಸಿ ಪಾಕ ಇರಬೇಕು ಮತ್ತು ಬಿಸಿ ಜಾಮೂನ್ ಇರಬೇಕು. ಆವಾಗಲೇ ಬೇಗ ಹೀರ್ಕೊಳ್ಳುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಇರುತ್ತೆ. ನೋಡಿ ಇವಾಗ ಆಗಿದೆ ಇದು. ಇದೇ ರೀತಿಯಾಗಿ ಚೆನ್ನಾಗಿ ಎಲ್ಲನೂ ತಿರ್ಸ್ಕೊಂಡು, ನನ್ನ ಮಗ ಚಿಕ್ಕವನು ಇನ್ನು 2 ವರ್ಷ ಅಲ್ವಾ ಅವನಿಗೆ, ಹಾಗಾಗಿ ಅವನಿಗೆ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಕೊಟ್ಟಿದ್ದರು. ಏನು ಮಾಡೋದು ಅದರಿಂದ ಅಂತಂದೇಳ್ಬಿಟ್ಟು ಬೇಡ ಮಾಡಿ ಮಾಡಿ ಬೋರ್ ಆಗಿದೆ. ಹಾಗಾಗಿ ಜಾಮೂನ್ ಟ್ರೈ ಮಾಡೋಣ ಅಂತಂದೇಳಿ ಟ್ರೈ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂದ. ಸಖತ್ತಾಗಿ ಬಂದಿದ್ವು. ಡ್ರೈ ಜಾಮೂನ್ ಮಾಡಲಿಕ್ಕೆ ನಾನಿಲ್ಲಿ ಒಣ ಕೊಬ್ಬರಿನ ತುರ್ಕೊಳ್ತಿದ್ದೀನಿ. ನೀವು ಒಣ ಕೊಬ್ಬರಿ ಇಲ್ಲಾಂದರೆ ಹಸಿ ಕೊಬ್ಬರಿನೇ ತುರ್ಕೊಂಬಿಟ್ಟು ಇಲ್ಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು ಸಲ ರೋಸ್ಟ್ ಮಾಡಬೇಕು. ಅದನ್ನು ಫ್ರೈ ಸ್ವಲ್ಪ ಬಿಸಿ ಮಾಡಬೇಕು. ಅದನ್ನು ಹಸಿ ಕೊಬ್ಬರಿ ಆದರೆ ಬಿಸಿ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಣ ಕೊಬ್ಬರಿನೇ ತೊಗೊಂಡಿದ್ದೀನಿ. ತುರಿದ್ಬಿಟ್ಟು ಮಿಕ್ಸಿ ಹಾಕ್ಕೊಂಬಂದಿದ್ದೀನಿ. ಈ ರೀತಿಯಾಗಿರಬೇಕು. ಇವಾಗ ಇದನ್ನು ಡ್ರೈ ಜಾಮೂನ್ ಪದಾರ್ಥ ಬೇಕಿಲ್ಲ, ಮನೇಲಿ ಏನಿದೆಯೋ ಅದರಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಏನು ಥರ ಅವಶ್ಯಕತೆನೇ ಇರಲ್ಲ. ಇವಾಗ ನೋಡಿ ಡ್ರೈ ಜಾಮೂನ್ಗೆ ನಾನು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಣ ಕೊಬ್ಬರಿನ. ಇವಾಗ ಜಾಮೂನ್ಗೆ ಒಣ ಕೊಬ್ಬರಿನ ಸೇರಿಸೋಣ. ಸ್ವೀಟ್ ಜಾಸ್ತಿ ಬೇಕು ಅನ್ನೋರಿಗೆ ಸ್ವಲ್ಪ ಸಕ್ಕರೆನ ಕಡಿಮೆನೇ ಹಾಕ್ಕೊಳ್ಳಿ. ಯಾಕಂದರೆ ಈ ಹಾಲಿನ ಪೌಡರ್ನಲ್ಲಿ ಸಕ್ಕರೆ ಅಂಶ ಇರುತ್ತೆ, ಸ್ವೀಟ್ ಅಂಶ ಇರುತ್ತೆ. ಹಾಗಾಗಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದರೆ ತಿನ್ಬೇಕು ಅನ್ನಿಸ್ತಿದೆ ಅಲ್ವಾ. ನಾನಿಲ್ಲಿ ಜಾಮೂನ್ನ ಸ್ವಲ್ಪ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಸಪೋರ್ಟ್ ಮಾಡಿ. ಸ್ವೀಟ್ ವೀಡಿಯೋಸು ತುಂಬ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಟೇಕ್ ಕೇರ್. ಲವ್ ಯು.